ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೆ ನಗರಸಭೆ ಮಾದನಾಯಕನಹಳ್ಳಿಯಿಂದ ಒಂದು ನೋಟಿಫಿಕೇಷನ್ ಆಗಿದೆ. ಅದೇನಪ್ಪ ಅಂದರೆ ಬಿ ಖಾತಾ ಬಗ್ಗೆ. ಮಾದನಾಯಕನಹಳ್ಳಿ ನಗರಸಭಾ ವ್ಯಾಪ್ತಿಯಲ್ಲಿ ಕಟ್ಟಡಗಳು, ನಿವೇಶನಗಳು ಹೊಂದಿರುವಂತಹ ಆಸ್ತಿದಾರರು ಬಿ ಖಾತಾ ಮಾಡಿಸ್ಕೋಬೋದಾಗಿದೆ ಫ್ರೆಂಡ್ಸ್. ಇದರಲ್ಲಿ ಬರುವ ಹಳ್ಳಿಗಳು ಕೂಡ ಲಿಸ್ಟ್ ಕೊಟ್ಟಿದ್ದಾರೆ. ಯಾವ್ಯಾವ ಹಳ್ಳಿ ಅಂದರೆ ಒಂದು ಸಿದ್ದನಹೊಸಹಳ್ಳಿ, ದೊಂಬ್ರಹಳ್ಳಿ, ಮಾದಾವರ, ಮಾದನಾಯಕನಹಳ್ಳಿ, ಶ್ರೀಕಂಠಪುರ, ಚಿಕ್ಕಬಿದರಕಲ್ಲು, ಕದ್ರೇನಹಳ್ಳಿ, ಕಂಸಂದ್ರ, ಕೆಜಿ ಲೆಕ್ಕೇನಹಳ್ಳಿ, ಲಕ್ಷ್ಮೀಪುರ ಮತ್ತು ಚಿಕ್ಕಬಿದರಕಲ್ಲು. ಇಲ್ಲಿನ ಹಳ್ಳಿಗಳು ದಯವಿಟ್ಟು ಯಾರಾದರೂ ಬಿ ಖಾತಾ ಮಾಡಿಸ್ಬೇಕು ಅಂದರೆ ಆದಷ್ಟು ಬೇಗ ಹೋಗಿ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವು ಅಂದರೆ ರಿಜಿಸ್ಟ್ರ್ ಆಗಿರುವ ಪತ್ರ ಅಂದರೆ ಸೇಲ್ ಡೀಡ್, ಎರಡನೇದು ಋಣಭಾರ ಪತ್ರ, EC, ಮೂರನೇದು ಮಾಲೀಕರ ಫೋಟೋ ಮತ್ತು ಸೈಟಿನ ಫೋಟೋ, ನಾಲ್ಕನೇದು ಆಧಾರ್ ಕಾರ್ಡ್ ಅಂದರೆ ಗುರುತಿನ ಚೀಟಿ, ಮತ್ತು ಲೈಟ್ ಬಿಲ್ ಇದ್ದರೆ ಲೈಟ್ ಬಿಲ್ ಮತ್ತು ವಾಟ್ರ್ ಬಿಲ್ ಇದ್ದರೆ ವಾಟ್ರ್ ಬಿಲ್, ಇಷ್ಟು ಕೂಡ ಬೇಕಾಗುತ್ತೆ. ಇದರ ಒಂದು ಎಷ್ಟು ಅಮೌಂಟ್ ಆಗ್ತಾರೆ ಅಂದರೆ ನಿಮ್ಮ ಸೈಟಿನ 1 ವರ್ಷದ ಟ್ಯಾಕ್ಸಿನ 2ರಷ್ಟು ಅಂದರೆ ಮಿನಿಮಮ್ ಈಗ 1,000 ರೂಪಾಯಿ ಇದ್ದರೆ ನೀವು 2,000 ರೂಪಾಯಿನ ಸ್ಟಾರ್ಟಿಂಗಲ್ಲಿ ಕಟ್ಟಬೇಕಾಗುತ್ತೆ ಫ್ರೆಂಡ್ಸ್. ಆಮೇಲೆ ಮುಂದಕ್ಕೆ ಇದು ನಿಮಗೆ ಕಮ್ಮಿ ಆಗುತ್ತೆ, ಮಾಮೂಲಿ ಟ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅದರಿಂದ ಇದು ಒನ್ ಟೈಮ್ ಖಾತಾ ಆಗಿದೆ. ಯಾರ್ಯಾರು ರೆವಿನ್ಯೂ ಸೈಟ್ಗಳಿದೆಯೋ ಆದಷ್ಟು ಬೇಗ ಹೋಗಿ ಒನ್ ಟೈಮ್ ಖಾತಾ ಮಾಡ್ಕೊಳ್ಳಿ. ಮಾದನಾಯಕನಹಳ್ಳಿ ನಗರಸಭೆ, ಚಿಕ್ಕಬಿದರಕಲ್ಲು, ಲಕ್ಷ್ಮೀಪುರ ಉಪ ಕಚೇರಿ ಇಲ್ಲಿ ಮಾಡ್ತಾರೆ ಫ್ರೆಂಡ್ಸ್. ಇದು ಒನ್ ಟೈಮ್ ಖಾತಾ ಆಗಿರೋದ್ರಿಂದ ಆದಷ್ಟು ಬೇಗ ಹೋಗಿ ಮಾಡ್ಕೊಳ್ಳಿ. ಮತ್ತು ಯಾವುದೇ ಮಧ್ಯವರ್ತಿಗಳ ಹತ್ರ ನೀವು ಹೋಗ್ಬೇಡಿ ಫ್ರೆಂಡ್ಸ್, ಡೈರೆಕ್ಟಾಗಿ ಹೋಗಿ ನೀವು ಮಾಡ್ಕೊಳ್ಳಿ. ಏಕೆಂದರೆ ಒನ್ ಟೈಮ್ ಖಾತಾ ಆಗಿರೋದ್ರಿಂದ ಮುಂದೆ ಯಾವಾಗ ಬಿಡ್ತಾರೋ ಅನ್ನೋದು ಒಂದು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಆದ್ದರಿಂದ ಆದಷ್ಟು ಬೇಗ ಹೋಗಿ ನೀವು ಬಿ ಖಾತೆ ಮಾಡಿಸ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ. ಮಾದನಾಯಕನಹಳ್ಳಿ ನಗರಸಭೆ ಮುಖ್ಯ ಕಚೇರಿ, ಮಾದಾವರ, ಶ್ರೀಕಂಠಪುರ, ಚಿಕ್ಕಬಿದರಕಲ್ಲು, ಕೆಜಿ ಲೆಕ್ಕೇನಹಳ್ಳಿ, ಕಂಸಂದ್ರ, ಕದ್ರೇನಹಳ್ಳಿ ಮತ್ತು ಲಕ್ಷ್ಮೀಪುರ ಮತ್ತು ಚಿಕ್ಕಬಿದರಕಲ್ಲು. ಇಲ್ಲಿನ ಹಳ್ಳಿಯ ಜನಗಳು ಹೋಗಿ ಫಸ್ಟು ಖಾತೆ ಮಾಡಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ ಫ್ರೆಂಡ್ಸ್. ನಾನು ಹಾಕಿರೋದ್ರಿಂದ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋಗಳನ್ನ ಕಲಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ. ಸಾರ್ವಜನಿಕ ಪ್ರಕಟಣೆ, ಮಾದನಾಯಕನಹಳ್ಳಿ ನಗರಸಭಾ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳು. ಮತ್ತು ಫ್ರೆಂಡ್ಸ್, ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಯಾವ್ಯಾವ ಹಳ್ಳಿಗಳಿಗೆ ಮಾದನಾಯಕನಹಳ್ಳಿ ಬರುತ್ತೆ ಅಂತ ತೋರಿಸ್ತೀನಿ. ಮತ್ತು ಅದನ್ನು ನೋಡಿಕೊಂಡು ನೀವು ಮುಂದುವರಿಬೋದು ಫ್ರೆಂಡ್ಸ್. ನನ್ನ ಚಾನಲ್ನ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಓಕೆ.